ಬಿಸಿ ಬಿಸಿ ಅನ್ನಕ್ಕೆ ಪುಳಿಯೋಗರೆ ಹುಳಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ನಮ್ಮಮ್ಮ ಫಂಕ್ಷನ್ ಮನೆಗೆ ಹೋಗ್ತಾ ಇದ್ದಾರೆ. ಸ್ಪೆಷಲ್ ಅಂದ್ರೆ ಟೈಸನ್ ಅಲ್ಲ ನಮ್ಮ ಟೈಸನ್ ಕೋಳಿ ಚಿಕನ್ ಬಿರಿಯಾನಿ ಮಾಡ್ತಾ ಇದೀವಿ. ಹೇಗ್ ಬರುತ್ತೆ ಏನಂತ ಗೊತ್ತಿಲ್ಲ. ಈ ಸಮ್ಮರ್ ಅಲ್ಲಿ ಈ ತರ ಮಜ್ಜಿಗೆ ಮಾಡ್ಕೊಂಡು ಕುಡಿತಾ ಇದ್ರೆ ಮನ್ಸಿಗೂ ಹಾಯ್ ಅನ್ಸುತ್ತೆ, ಬಾಡಿಗೂ ಕೂಲ್ ಆಗುತ್ತೆ. ಚಿಕನ್ ಬಿರಿಯಾನಿ ಮಸಾಲೆ ರೆಡಿ ಆಗ್ತಾ ಇದೆ. ನಮ್ಮ ತರವ ಎದ್ದೇಳಕ್ಕಿಂತ ಮುಂಚೆನೆ ಜಾಗ ಖಾಲಿ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಸಿಂಪಲ್ ಆಗಿದ್ರು ಸೂಪರ್ ಟೇಸ್ಟ್ ಆಗಿದೆ ಚಿಕನ್ ಬಿರಿಯಾನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಇವತ್ತಿನ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತು ನಮ್ಮ ಮನೇಲಿ ಏನೇನ್ ಆಗ್ತಾ ಇದೆ, ಏನೇನ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇವತ್ತು ಡೀಟೇಲ್ಸ್ ಆಗಿ ತೋರಿಸ್ಕೊ ಬರ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಬನ್ನಿ, ಇವತ್ತು ನಮ್ಮಮ್ಮ ಹೊರಗಡೆ ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಮದುವೆ ಮನೆಗೆ ಹೋಗ್ತಾ ಇದ್ದಾರೆ. ಇವಾಗಂತೂ ಫುಲ್ ಸಮ್ಮರ್ ಅಲ್ವಾ, ಸಖತ್ತು ಶೆಕೆ ಆಗ್ತಾ ಇದೆ. ಅದರಲ್ಲೂ ಈ ಫಂಕ್ಷನ್ ಮನೆಗೆ ಹೋಗ್ಬೇಕು ಅಂದ್ರೆ ಇವಾಗ ಫುಲ್ಲು ಬಿಸಿಲಲ್ಲಿ ಹೋಗೋದೇ ಬೇಡಪ್ಪ ಅನ್ಸ್ಬಿಡುತ್ತೆ. ನಮ್ಮೂರವ್ರದೇ ಮದುವೆ ಆಗಿರೋದ್ರಿಂದ ನಮ್ಮಮ್ಮ ಮಾತ್ರ ಹೋಗ್ತಾ ಇದ್ದಾರೆ. ಅವ್ರು ಹೋದ್ಮೇಲೆ ನಾವು ನಮ್ಮನೇಲಿ ಏನೇನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ತೋರ್ಸ್ಕೊ ಬರ್ತೀನಿ. ಬನ್ನಿ ನೋಡೋಣ. ಈಗ ನಮ್ಮ ಅಥರ್ವ ಹೋಗಕ್ಕೆ ರೆಡಿ ಆಗ್ತಾ ಇದ್ದಾನೆ. ಅಮ್ಮಮ್ಮ ನಾನು ಕೂಡ ಬರ್ತೀನಿ, ನನ್ ಕೂಡ ಕರ್ಕೊಂಡೋಗು ಮದ್ವೆಗೆ ಅಂತೇಳಿ ಹಠ ಮಾಡ್ತಾ ಇದ್ದಾನೆ. ನಂಗೆ ಟೈಮ್ ಆಗಿದೆ, ಬೇಗ ಕರ್ಕೊಳ್ಳಿ ಅವನ್ನ, ನನಗೀಗ ಲೇಟ್ ಆಗ್ತಾ ಇದೆ, ಆಲ್ರೆಡಿ ಮಧ್ಯಾಹ್ನ ಆಗಿದೆ, ಎಷ್ಟೊತ್ತಿಗೆ ಹೋಗ್ಲಿ ಮದ್ವೆ ಮನೆಗೆ ಅಂತೇಳಿ ಅಮ್ಮ ಕೇಳ್ತಾ ಇದ್ದಾರೆ. ನಮ್ಮ ಅಥರ್ವ ನೋಡಿದ್ರೆ ನಾನು ಬರ್ತೀನಿ ಅಂತ ಹಠ ಮಾಡ್ತಿದ್ದಾನೆ. ಅವನಿಗೆ ಸ್ಕೂಟಿಲಿ ಹೋಗೋದು ಅಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ಸ್ಕೂಟಿ ಎಲ್ಲಾದ್ರೂ ತೆಗೆದ್ರೆ ಸಾಕು ಅಡ್ಡಾನೆ ಬಂದ್ಬಿಡ್ತಾನೆ. ನಾನು ಬರ್ತೀನಿ, ನನ್ನ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಇವನ್ನ ಬಿಡ್ಸ್ಕೊಂಡು ಹೋಗೋದ್ರೊಳಗೆ ಸುಮಾರು ಟೈಮ್ ಆಗ್ಬಿಡುತ್ತೆ ನಮ್ಮ ಅಮ್ಮಂಗೆ. ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಸುಳ್ಳು ಹೇಳಿ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಇಲ್ಲಿಗೆ ಇಂಜೆಕ್ಷನ್ ಹಾಕ್ಸ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಬಿಟ್ಟು ಹೋಗ್ತಾ ಇದ್ದಾರೆ. ನಮ್ಮ ಅಣ್ಣ ಇರೋದ್ರಿಂದ ಅವನ್ನ ಇಟ್ಕೊಳೋದೇನು ತುಂಬಾ ಕಷ್ಟ ಆಗಲ್ಲ. ಇಲ್ಲಾಂದ್ರೆ ತುಂಬಾ ತರಲೆ, ಅವನು ಕಿತಾಪತಿ ಮಾಡ್ತಾನೆ ಇರ್ತಾನೆ, ಅವ್ನು ಇಟ್ಕೊಳಕ್ಕೆ ಆಗಲ್ಲ. ಹಾಗೆ ಅಣ್ಣ ಇರೋದ್ರಿಂದ ಸೈಲೆಂಟ್ ಆಗಿದ್ದಾನೆ. ಇಲ್ಲಾಂದಿದ್ರೆ ನಮ್ಮ ಅಮ್ಮಂಗೆ ಹೋಗಕ್ಕೆ ಬಿಡ್ತಾ ಇರ್ಲಿಲ್ಲ. ಕಣ್ಮುಂದೆ ಹೋದ್ರೆ ತುಂಬಾನೇ ಕಷ್ಟ. ಅವನ್ನೆಲ್ಲರೂ ಒಳಗಡೆ ಕಳ್ಸಿಬಿಟ್ಟು ಹೋಗ್ಬೇಕಾಗಿತ್ತು. ನಮ್ಮಮ್ಮ ಹೊರಟ್ರು. ಇವಾಗ ಸ್ಕೂಟಿ ಓಡಿಸೋದು ಕಲ್ತಿರೋದು ನಮ್ಮಮ್ಮಂಗೆ ಒಂದು ಪ್ಲಸ್ ಪಾಯಿಂಟ್ ಆಗ್ಬಿಟ್ಟಿದೆ. ಇವಾಗ ಇವ್ರನ್ನ ಕಾಯ್ಬೇಕು ಅನ್ನಂಗಿಲ್ಲ. ನಾವೆಲ್ಲಿಗೆ ಹೋಗ್ಬೇಕೋ ಅವಾಗ ಹೋಗ್ಬೋದು. ಇಲ್ಲ ಅಂದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅಯ್ಯೋ ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ, ಕರ್ಕೊಂಡು ಹೋಗಿಲ್ಲ ಅನ್ಕೊಂತಾ ಇರ್ತಾರೆ. ಈಗ ಆ ತರದೆಲ್ಲ ಸಮಸ್ಯೆ ಇಲ್ಲ. ನಮ್ಮಮ್ಮ ಎಲ್ಲಿ ಹೋಗ್ಬೇಕು ಅಂದ್ರೂ ಸ್ಕೂಟಿಲಿ ಹೋಗ್ತಾರೆ. ಮನೆಗೆ ಬಂದ್ವಿ, ಒಳಗೆ ಅಮ್ಮನ್ ಕಳಿಸ್ಬಿಟ್ಟು ಅಣ್ಣ ಒಂದ್ ತಿಂಗ್ ಎಳ್ನೀರಿದೆ, ಎಳ್ನೀರ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಎಳ್ನೀರ್ ಕೆತ್ತುತ್ತಾ ಇದ್ದಾನೆ. ಈಗಿನ ಎಳ್ನೀರ್ ಸೈಜ್ ನೋಡಿದ್ರೆ ಸಖತ್ತು ದೊಡ್ಡದಾಗಿರುತ್ತೆ. ನೋಡ್ಬಿಟ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ. ಎಳ್ನೀರು ಅನ್ನೋ ರೇಂಜ್ ಅಲ್ಲಿ ಇರುತ್ತೆ. ಮೊದ್ಲೇ ಸಮ್ಮರ್ ಆಗಿರೋದ್ರಿಂದ ಈ ಎಳ್ನೀರು ಜಾಸ್ತಿ ರೇಟ್ ಬೇರೆ, ಅದ್ರಲ್ಲೂ ಕಾಯಿ ಒಳಗಡೆ ನೀರು ಚೆನ್ನಾಗೇ ಇರೋದಿಲ್ಲ. ನೋಡಕ್ಕೆ ಫುಲ್ ಆಗಿ ಕಾಣಿಸ್ತಾ ಇದೆ. ಅದನ್ನ ಹಾಕಿದ್ರೆ ಎಷ್ಟು ಬರುತ್ತೋ ಅಂತ ಹೇಳಿ ಒಂದ್ ಲೋಟ ತಂದ್ವಿ. ಲೋಟದಲ್ಲಿ ಸರಿ ಆಗುತ್ತೋ ಇಲ್ಲೋ, ನೋಡಕ್ಕೆ ಫುಲ್ ಕಾಣಿಸ್ತಾ ಇದೆ ಅಲ್ಲ, ಚಂಬಲೆ ಹಾಕ್ಬಿಡೋಣ ಅಂತ ಬಗ್ಸಿದ್ರೆ ಎಷ್ಟು ಬಂದಿದೆ ನೋಡಿ. ಆ ಲೋಟಕ್ಕೆ ಸರಿ ಆಗ್ತಾ ಇತ್ತು. ಅಷ್ಟೇ ನೀರೇ ಬಂದಿರೋದು, ಇದ್ರೊಳಗಡೆ ಜಾಸ್ತಿ ನೀರೇನಿರ್ಲಿಲ್ಲ. ನೋಡಕ್ ಮಾತ್ರ ದೊಡ್ಡದಾಗಿ ಕಾಣಿಸುತ್ತೆ. ಕಾಯಿ ನೋಡಿ ಎಷ್ಟು ಬಲ್ತೋಗ್ಬಿಟ್ಟಿದೆ. ಗಂಜಿ ತರ ಇದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಅದು ಎಳ್ನೀರು ಅನ್ಸ್ಕೊಳುತ್ತೆ. ಇದು ಕೊಬ್ಬರಿ ಆಗ್ಬಿಟ್ಟಿದೆ, ಇದು ಆಲ್ರೆಡಿ ಕಾಯಿ ನೀರು ಆಗ್ಬಿಟ್ಟಿದೆ ಇದು. ಹಾಗೆ ನೀರು ಬಿಟ್ಟಿದ್ರು ಸುಮ್ಮನೆ ವೇಸ್ಟ್ ಆಗ್ತಾ ಇದೆ ಅಲ್ಲ. ಎಲ್ಲ ಕಡೆ ಸಿಂಟೆಕ್ಸ್ ಎಲ್ಲ ತುಂಬೋಗಿತ್ತು. ಹಾಗೆ ಇನ್ನೇನು ವೇಸ್ಟ್ ಮಾಡೋದೇನಕ್ಕೆ, ಹಾಗೆ ಹಿಂದ್ಗಡೆ ಎಲ್ಲ ಇರೋ ತೆಂಗಿನ ಮರ, ಅಡಿಕೆ ಮರಕ್ಕೆಲ್ಲ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ನಮ್ಮಣ್ಣ ಹಾಕ್ತಾ ಇದ್ರೆ, ನಮ್ಮ ಅಥರ್ವ ಅವ್ನ ಹಿಂದೆ ಸಣ್ಣ ಮರಿ ಕೋಳಿ ಹಿಂದೆ ಕೋಳಿ ಮರಿ ಸುತ್ತಂಗೆ ಸುತ್ತಾನೆ ಇದ್ದಾನೆ. ಹಾಗೆ ಸೇಬು ಹಣ್ಣಿದ್ವು, ನಮ್ಮ ಅಪ್ಪಾಜಿಗೆ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಟ್ ಮಾಡ್ತಾ ಇದೀವಿ. ಮಾವಿನ ಹಣ್ಣು ಕೂಡ ತಗೊಬಂದಿದ್ರು. ಇದು ನಾಟಿ ಮಾವಿನ ಹಣ್ಣು, ತುಂಬಾ ಟೇಸ್ಟ್ ಆಗಿತ್ತು. ನಮ್ಮ ಅಣ್ಣ ಮಜ್ಜಿಗೆ ಮಾಡ್ತಾ ಇದ್ದಾನೆ. ಸಖತ್ತು ಶೆಕೆ ಆಗ್ತಾ ಇದೆ ಈ ಬಿಸಿಲಿಗೆ. ಈ ತರ ಹೆಲ್ದಿ ಆಗಿರ್ಬೇಕು ಅಂದ್ರೆ ನೀರಾದ್ರೂ ಮಜ್ಜಿಗೆ ಆದ್ರೂ ಮಧ್ಯಾಹ್ನ ಟೈಮು ಯಾವಾಗ್ಲಾದ್ರೂ ಆಗ್ಲಿ ಬಾಡಿ ಸ್ವಲ್ಪ ಕೂಲ್ ಆಗಿರ್ಬೇಕು ಅಂದ್ರೆ ಮಜ್ಜಿಗೆ ಕುಡಿದ್ರೆ ಒಳ್ಳೇದು ಅಂತ ಹೇಳಿ ಮಜ್ಜಿಗೆ ಮಾಡ್ತಾ ಇದ್ದಾನೆ. ಮಸಾಲೆ ಮಜ್ಜಿಗೆ ತುಂಬಾ ಟೇಸ್ಟ್ ಆಗಿತ್ತು. ಅದಕ್ಕೆ ಎಲ್ಲ ಶುಂಠಿ, ಜೀರಿಗೆ, ಹಾಗೆ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸಿ ಹಾಕ್ಬಿಟ್ಟು ಮಾಡ್ತಾ ಇದ್ರೆ ಸೂಪರ್ ಟೇಸ್ಟ್ ಆಗಿರೋ ಮಜ್ಜಿಗೆ ರೆಡಿ ಆಗ್ಬಿಡುತ್ತೆ. ಒಳ್ಳೆ ಉಪ್ಪು ಹಾಕ್ಬಿಟ್ಟು ಕರೆಕ್ಟ್ ಆಗಿ ಈ ತರ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ರೆ ಸಖತ್ತಾಗಿರುತ್ತೆ. ನೀರಾದ್ರೆ ಸ್ವಲ್ಪ ಕುಡಿಬಹುದು, ಮಜ್ಜಿಗೆ ಆದ್ರೆ ಸ್ವಲ್ಪ ಜಾಸ್ತಿನೇ ಕುಡಿಬಹುದು. ಬಾಡಿಗೆ ತುಂಬಾ ಒಳ್ಳೇದು. ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮಳೆ ಬರೋ ತರ ಆಗ್ತಾ ಇದೆ. ನಮ್ಮಮ್ಮ ಬಂದಾದ್ಮೇಲೆ ಸಂಜೆ ಕನಕಾಂಬರ ಹೂಗಳೆಲ್ಲ ಇದ್ವು, ಅದನ್ನ ಕಟ್ಟೋಣ ಅಂತ ಹೇಳಿ ಕಿತ್ಕೊಬಂದು ಕುತ್ಕೊಂಡಿದ್ದಾರೆ. ಯಾಕಂದ್ರೆ ನಾಳೆ ಇನ್ನೊಂದು ಫಂಕ್ಷನ್ ಇದೆ, ಅದಕ್ಕೆ ಹೋಗ್ಬೇಕು ಅಂತ ಹೇಳಿ ನಮ್ಮಮ್ಮ ರೆಡಿ ಆಗ್ತಾ ಇದ್ದಾರೆ. ಆದ್ರೆ ಏನ್ ಮಾಡುದು, ಕನಕಾಂಬರ ಹೂ ಕಟ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಯ್ತು ನೋಡಿ. ಮಳೆ ಮೋಡ
ಮಳೆ ಮೋಡ ಸ್ಟಾರ್ಟ್ ಆಗಿಬಿಟ್ಟಿದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ, ಬ್ಲಾಕ್ ಆಗ್ತಾ ಇದೆ. ಯಾವ ಥರ ಮಳೆ ಬರುತ್ತೋ ಗೊತ್ತಿಲ್ಲ. ಗುಡುಗು ಸಿಡ್ಲು ಅಲ್ಲೇ ಮಿಂಚು ಎಲ್ಲ ಜೋರಾಗಿತ್ತು. ಈಗ ಲೈಟಾಗಿ ಸ್ಟಾರ್ಟ್ ಆಯಿತು. ಜೋರಾಗಿ ಬರುತ್ತಾ ಇಲ್ಲ ನೋಡೋಣ ಅನ್ಕೊಂಡು ನಿಂತ್ಕೊಂಡಿದ್ದೆ. ಹಾಗೆ ನೋಡ್ತಾ ಇದ್ದಂಗೆ ಒಂದು ರೇಂಜಿಗೆ ಮಳೆ ಬಂತು. ಪರವಾಗಿಲ್ಲ, ಈ ವರ್ಷದಲ್ಲಿ ಇದೊಂದು ಮೀಡಿಯಂ ಮಳೆ ಅಂತಲೇ ಹೇಳ್ಬೋದು. ಅಂಥ ಜೋರು ಅಲ್ಲ, ಅಂಥ ಸಣ್ಣಗೂ ಅಲ್ಲ, ಪರವಾಗಿಲ್ಲ. ಒಂದು ಲೆವೆಲ್ಲಿಗೆ ಮಳೆ ಬಂತು ಈ ಸರಿ. ಹಾಗೆ ನೋಡ್ತಾ ಇದ್ರೆ ಈ ಮಿಂಚು ಈ ಗುಡುಗು ನೋಡಿದ್ರೆ ಇದಕ್ಕಿಂತ ಜೋರಾಗಿ ಬರುತ್ತೇನೋ ಅನ್ನೋ ತರ ಆಗಿತ್ತು. ಆದ್ರೆ ಅಷ್ಟೊಂದೇನು ಜೋರಾಗಿ ಬರಲಿಲ್ಲ, ಪರವಾಗಿಲ್ಲ. ಸ್ವಲ್ಪ ಬಿಸಿಲುನ ಕಡಿಮೆ ಮಾಡೋ ಹಾಗೆ ಬಂತು. ಸಂಜೆ ಆಯ್ತು. ನಮ್ಮಮ್ಮ ಸಂಘ ಮಂಗ ಅಂತ ಎಲ್ಲ ಇರುತ್ತಲ್ವಾ, ಅದ್ರದ್ದು ದುಡ್ಡು ಬರಿತಾ ಇದ್ದಾರೆ. ಮನೆಗೆ ಬಂದ್ಬಿಟ್ಟು ಕೊಟ್ಟೋಗ್ತಾ ಇರ್ತಾರೆ. ಇವ್ರದ್ದು 1 2 ಅದರಲ್ಲಿ ನಂಬರ್ ಕೂಡ ಬರಿಬೇಕು ಅನ್ಕೊಂಡು ಕುತ್ಕೊಂಡಿದ್ದಾರೆ. ಹಾಗೆ ಮಾರ್ನಿಂಗು ಬೆಳಗ್ಗೆನೆ ಫಂಕ್ಷನ್ಗೆ ಹೋಗ್ಬೇಕು ಅಂತ ಹೇಳಿ ರೆಡಿ ಆಗ್ತಾ ಇದ್ರು. ನಮ್ಮನೆ ಹಲಸಿನ ಮರದಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಹಣ್ಣಾಗಿದೆ. ಯಾವಾಗ ಹಣ್ಣಾಗುತ್ತೋ ಗೊತ್ತಿಲ್ಲ. ಆಲ್ರೆಡಿ 2 ಹಣ್ಣು ಆಗಿಬಿಟ್ಟಿದೆ. ಈ ಮರದಲ್ಲಿ 1 ಹಣ್ಣು ಆಗಿಲ್ಲ, ಬೇರೆ ಮರದಲ್ಲಿ 1 ಹಣ್ಣಾಗಿತ್ತು. ಆಲ್ರೆಡಿ ವಿಡಿಯೋನ ಮಾಡಾಕಿದ್ದೀನಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಹೋಗ್ಬಿಟ್ಟು ನೋಡ್ಕೊ ಬನ್ನಿ. ಫಸ್ಟ್ ಈ ವರ್ಷದ ಹಲಸಿನ ಹಣ್ಣು ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ನಮ್ಮಮ್ಮ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ರೆಡಿ ಆಗಿದ್ದಾರೆ. ನಮ್ಮ ಹತ್ರವ ಎದ್ದೇ ಇಲ್ಲ. ಇವಾಗ ಅವರು ಫಂಕ್ಷನ್ ಮನೆಗೆ ಹೋಗೋಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಫಂಕ್ಷನ್ನು ಸೊರಬದಲ್ಲಿ ನಮ್ಮಣ್ಣ ಡ್ರಾಪ್ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿಂದ ಬಸ್ಸಿಗೆ ಅಮ್ಮ ಹೋಗ್ಬೇಕು. ಬೆಳಗ್ಗೆನೆ ನಮ್ಮ ಹತ್ರವ ಹೇಳೋದ್ರಲ್ಲೇ ಹೋಗ್ಬಿಟ್ರೆ ಬೇಗ ಬಚಾವಾಗ್ಬಿಡ್ತೀವಿ, ಇಲ್ಲಾಂದ್ರೆ ಅವ್ನು ತುಂಬಾ ಕಾಡ್ತಾನೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದಾರೆ. ಸೀರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಮ್ಮಮ್ಮ ಕೂಡ ರೆಡಿ ಆಗಿದ್ದಾರೆ. ಸೀರೆ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗೇ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ. ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ, ಆಯ್ತಾ. ನಮ್ಮಣ್ಣ ಡ್ರಾಪ್ ಮಾಡಕ್ ಹೋಗ್ತಾ ಇದ್ದಾನೆ. ನಮ್ಮ ಹತ್ರವ ಏನ್ ಮಾಡಿದ್ದಾನೆ ಅಂದ್ರೆ, ಇವರು ಇಬ್ರು ಹೇಳೋದ್ರೊಳಗೆ ಇಲ್ಲದೆ ಇರೋದಕ್ಕೆ ಎದ್ಬಿಟ್ಟು ಎಲ್ಲಿ ಹೋದ್ರು ಅಂತ ಕೇಳ್ತಾ ಇದ್ದ. ಹಾಗಾಗಿ ನಾನು ಇವರಿಬ್ರು ಇಲ್ಲ, ಅವರಿಬ್ರು ಊರಿಗೆ ಹೋದ್ರು ಅಂತೇಳಿ ಹೇಳ್ತಾ ಇದ್ದೆ. ಈಗ ತಾನೇ ಎದ್ದ ನಮ್ಮ ಹತ್ರವ. ನೋಡಿ ಏನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಕೇಳ್ತಾ ಇದ್ದಾನೆ. ಎದ್ದಿ ಮಾಮ ಎಲ್ಲಿ ಅಮ್ಮಮ್ಮ ಎಲ್ಲಿ ಅಂತೇಳಿ ಸ್ಟಾರ್ಟಿಂಗ್ ಕೇಳ್ತಾರ ಇದೆ. ಇದು ಹೇಳ್ತಿದ್ದಂಗೆ ಬೆಡ್ ಮೇಲೆ ಮಮ್ಮಿ ಮಾಮ ಅಮ್ಮಮ್ಮ ಅಂತ ಕೇಳ್ಬಿಟ್ಟೆ ಮಲ್ಕೊಂತಾನೆ. ಇವತ್ತು ಪಾಪ ಹೇಳ್ತಿದ್ದಂಗೆ ಅವ್ನ ಕಣ್ಣಿಗೆ ಯಾರು ಕಾಣಿಸ್ತಾ ಇಲ್ಲ, ಫುಲ್ಲು ಡಲ್ ಆಗ್ಬಿಟ್ಟಿದ್ದಾನೆ. ಅಳೋ ತರ ಮಾಡ್ತಾ ಇದ್ದ. ಅದೇ ಟೈಮಲ್ಲಿ ನಮ್ಮ ಅಣ್ಣ ಬಂದ್ಬಿಟ್ಟ. ಫುಲ್ ಖುಷಿ ಆಗ್ಬಿಟ್ಟ ನಮ್ಮ ಹತ್ರವ. ಅವನು ಒಳಗ್ ಬರೋ ತನಕನೂ ಬಿಡ್ತಾ ಇಲ್ಲ ನಮ್ಮ ಹತ್ರವ. ನನ್ನೂ ಕರ್ಕೊಂಡು ಹೋಗು, ಎಲ್ಲಿಗೆ ಹೋಗಿದ್ರಿ, ನಾನು ಬರ್ತೀನಿ 1 ರೌಂಡು ಅಂತೇಳಿ ಹಠ ಮಾಡ್ತಾ ಇದ್ದಾನೆ. ಫುಲ್ ಅಳುನೇ ಬಂದ್ಬಿಡುತ್ತೆ ಅವನಿಗೆ ಕಂಟ್ರೋಲ್ ಮಾಡಕ್ಕೆ ಆಗ್ಲಿಲ್ಲ, ಅಷ್ಟೊಂದು ಅಳ್ತಾ ಇದ್ದ. ಹಾಗಾಗಿ ನಮ್ಮಣ್ಣ ಫಸ್ಟ್ ನೀನು ಬ್ರಷ್ ಮಾಡ್ಕೊಂಡು ರೆಡಿಯಾಗಿ ಟಿಫಿನ್ ತಿನ್ನು, ಆಮೇಲೆ ನಿನ್ ಕರ್ಕೊಂಡು ಹೋಗ್ತೀನಿ ಅಂತ ಏನೋ ಒಂದು ಹೇಳ್ಬಿಟ್ಟು ಸಮಾಧಾನ ಮಾಡ್ದ. ಆದ್ರೂ ಒಂದು ಸಮಾಧಾನ ಆಗ್ಲಿಲ್ಲ. ನೋಡಿ ನಾನು ಸ್ಲಿಪ್ಪರ್ ಸ್ಟ್ಯಾಂಡ್ ಎಲ್ಲ ಬೀಳಿಸ್ತೀನಿ, ನಾನು ಕರ್ಕೊಂಡು ಹೋಗ್ತೀಯೋ ಇಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ದಾನೆ. ನೀನ್ ಸ್ಲಿಪ್ಪರ್ ಸ್ಟ್ಯಾಂಡ್ ಬೀಳಿಸ್ತೆ ಅಂದ್ರೆ ನಿನ್ನೆಲ್ಲೂ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾ ಇದ್ದ ನಮ್ಮಣ್ಣ. ಆದ್ರೂ ಅವ್ನು ಕೇಳಲಿಲ್ಲ, ಹೀಗೆ ಮಾಡ್ತಾನೆ ಇದ್ದ. ಆಮೇಲೆ ಹೇಗೋ ಒಂದ್ಸರಿ ಸಮಾಧಾನ ಆದ. ಸರಿ ಮತ್ತೆ ಕರ್ಕೊಂಡು ಹೋಗ್ತೀನಿ, ಸೈಲೆಂಟ್ ಆಗಿದ್ರೆ ಮಾತ್ರ ಅಂದ. ಆಮೇಲೆ ಸೈಲೆಂಟ್ ಆಗಿ ನಿಲ್ಲಿಸ್ಬಿಟ್ಟು ಒಳಗಡೆ ಬಂದು ಆಮೇಲೆ ಸ್ವಲ್ಪ ಹೊತ್ತಿಗೆ ಎಲ್ಲ ಮರ್ತೋಗ್ತಾನೆ. ಅವ್ನು ಹೋಗಿದ್ದು ಇದ್ದಿದ್ದು ಎಲ್ಲ ಮರ್ತೋಗ್ಬಿಡ್ತಾರೆ. ಅಲ್ಲಿಗೆ ಮುಗೀತು ನಮ್ಮ ಹತ್ರವ. ಒಳಗಡೆ ಬಂದ. ಪುಳಿಯೋಗರೆ ಹುಳಿ ನಮ್ಮಮ್ಮ ಆಲ್ರೆಡಿ ಮಾಡಿಟ್ಟಿದ್ರು. ಪುಳಿಯೋಗರೆ ಹುಳಿ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಬಿಸಿ ಅನ್ನಕ್ಕೆ ಪುಳಿಯೋಗರೆ ಹುಳಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಈ ಟೈಮಲ್ಲಿ ಆಗಲಿ ಯಾವ ಟೈಮಲ್ಲಾಗಲಿ ಪುಳಿಯೋಗರೆ ಬಿಸಿ ಆಗಿದ್ದಾಗೆ ಸಖತ್ ಟೇಸ್ಟ್ ಆಗಿರುತ್ತೆ. ಇದು MTR ಪುಡಿ ಸಖತ್ತಾಗಿರುತ್ತೆ. ನಂಗಂತೂ ತುಂಬಾ ಇಷ್ಟ ಪುಳಿಯೋಗರೆ ತಿನ್ಬಿಟ್ಟು. ಹಾಗೆ ಹೊರಗಡೆ ನಮ್ಮಣ್ಣ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದಾನೆ. ಹಾಗೆ ಡ್ರಮ್ ಕೆಳಗಡೆ ನೀರು ಹೋಗುತ್ತೆ ಸಿಂಟೆಕ್ಸಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಣ್ಣೆಲ್ಲ ಎಳೆದು ರೆಡಿ ಮಾಡ್ತಾ ಇದ್ದ. ನಮ್ಮಣ್ಣ ಇದ್ದ ಅಂದ್ರೆ ನಮ್ಮ ಹತ್ರವ ಇರ್ಲೇಬೇಕು. ಹಿಂದಿಂದೆ ಸುತ್ತಾಡ್ತಾನೆ ಇರ್ತಾನೆ. ನಮ್ಮಣ್ಣನ ಹಿಂದಿಂದೆ ಒಳ್ಳೆ ಹೇಳಿದ್ನಲ್ವ, ಅಲ್ಲ ಕೋಳಿ ಮರಿ ತರ ಸುತ್ತಾಡ್ತಾನೆ ಅಂತ ಹೇಳ್ಬಿಟ್ಟು. ಹಾಗೆ ಅಷ್ಟೊತ್ತಿಗೆ ಒಂದು ಆರ್ಡ್ರ್ ಬಂತು. ಹೋಗಿದ್ದಾನೆ, ನಾನೇ ಇಸ್ಕೊ ಬರ್ತೀನಿ ಅಂತ ಹೇಳ್ಬಿಟ್ಟು. ಏನ್ ಆರ್ಡ್ರ್ ಮಾಡಿದ್ದೆ ಮಮ್ಮಿ ನೀನು ಅಂತ ಹೇಳ್ಕೊಂಡು ತಗೊಂಡ್ ಬಂದ. ಮತ್ತೆ ಯಾರೋ ಹಾಕ್ ಬರ್ತಾರೆ ಅಲ್ಲಿ, ಗೇಟ್ ತೆಗೆದು ಬಂದಿದೆಯಲ್ಲ ಅಂದಿದ್ದಕ್ಕೆ ಮತ್ತೆ ವಾಪಸ್ ಹೋಗ್ತಾ ಇದ್ದಾನೆ. ಹಾಕ್ಬಿಟ್ಟು ಸ್ಕೂಟಿ ಮೇಲೆ ಇಟ್ಟು, ಕೆಳಗಡೆ ಇಟ್ಟರೆ ಗಲೀಜಾಗುತ್ತೆ ಅಂತ ಹೇಳಿ ಅದನ್ನ ಸ್ಕೂಟಿ ಮೇಲೆ ಇಟ್ಟು ಅಲ್ಲಿಂದ ಮತ್ತೆ ತಗೊಂಡು ಬರ್ತಾ ಇದ್ದಾನೆ. ಬರ್ದಿದ್ದಂಗೆ ಇದೇನು ನೋಡಬೇಕು ಅನ್ನೋದ್ರಲ್ಲೇ ಬರ್ತಾನೆ ಅವನು. ಫಸ್ಟು ಓಪನ್ ಮಾಡು ಮಮ್ಮಿ, ಅದೇನು ಆರ್ಡ್ರ್ ಮಾಡಿದೀಯ ನೋಡೋಣ ಅಂತ ಹೇಳಿಬಿಟ್ಟು ಒಳಗಡೆ ಬಂದ್ಬಿಟ್ಟು ಅವ್ರ ಮಾಮನ ಕೈಯಲ್ಲಿ ಕೊಟ್ಟ. ಏನಿದು ನೋಡು ಮಾಮ ಅಂತ ಹೇಳಿಬಿಟ್ಟು ಅವರಿಬ್ಬರು ಸೇರ್ಕೊಂಡು ಓಪನ್ ಮಾಡಿದ್ರು. ಅಂಥ ವಿಶೇಷದ್ದೇನೂ ಇಲ್ಲ. ನಮ್ಮ ಹತ್ರವಂಗೆ ಸ್ಕೂಲ್ ಅಡ್ಮಿಷನ್ ಮಾಡಿದಲ್ವ, ಹಾಗಾಗಿ ಲಂಚ್ ಬಾಕ್ಸ್ ಇಡೋಕ್ಕೆ ಬ್ಯಾಗ್ ಬೇಕಾಗಿತ್ತು. ಹಾಗಾಗಿ ಅವನಿಗೆ ಬ್ಯಾಗ್ನ ಆರ್ಡ್ರ್ ಮಾಡಿದ್ದೆ. ಲಂಚ್ ಬ್ಯಾಗ್ ಬಂದಿತ್ತು. ಅದರಲ್ಲೂ 2 ಕಲರ್ ಬ್ಯಾಗ್ ಬುಕ್ ಮಾಡಿದ್ದೆ ನಾನು. ನೋಡೋದಕ್ಕೂ ಪರವಾಗಿಲ್ಲ, ಒಳ್ಳೆ ರೇಟು, ಪರವಾಗಿಲ್ಲ. ಆ ರೇಟಿಗೆ 200 ಅಲ್ಲಿ 2 ಇತ್ತು. ಹಾಗಾಗಿ ಇರಲಿ 2 ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂತು. ಕಲರ್ ಕೂಡ ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಸೈಜ್ ಕೂಡ ಅಷ್ಟೇನೆ ಚೆನ್ನಾಗೇ ಇತ್ತು. ಕ್ವಾಲಿಟಿನೂ ಚೆನ್ನಾಗೇ ಇದೆ. ಕರೆಕ್ಟಾಗಿ ಅದಕ್ಕೆ ತಕ್ಕಾದ ಬೆಲೆನೇ ಇತ್ತು ಅಂತ ಅನಿಸ್ತು, ಪರವಾಗಿಲ್ಲ ಅಂತ ಹೇಳಿ.
ಹೀಗೆ ಅದು ಇದು ನೋಡ್ತಾ ಮಾಡ್ತಾ ಟೈಮ್ ಆಗೇ ಬಿಡ್ತು. ನಮ್ಮಮ್ಮ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದೇ ಬಿಟ್ರು. ಇಲ್ಲೇ ನಮ್ಮೂರವ್ರು ಕೂಡ ಅದೇ ಫಂಕ್ಷನಿಗೆ ಹೋಗಿದ್ರು. ಹಾಗಾಗಿ ಅವರು ಕಾರಲ್ಲೇ ಡ್ರಾಪ್ ಮಾಡಿದ್ರು ಅಮ್ಮಂಗೆ. ಬರ್ತಾ ಇದ್ದಂಗೆ ನಮ್ಮ ಅಥರ್ವ ಹೋಗ್ಬಿಟ್ಟಿದ್ದಾನೆ. ಅಮ್ಮಮ್ಮ ಎಲ್ಲಿಗೆ ಹೋಗಿದ್ರಿ, ನನಗೇನು ತಂದ್ರಿ ಅಂತ ಕೇಳಕ್ಕೆ ನಮ್ಮಮ್ಮ ಬರ್ತಾ ಟೈಸನ್ ಕೋಳಿ ಚಿಕನ್ ತಗೊಬಂದಿದ್ದಾರೆ. ಇದು ಒಂಥರ ಮಟನ್ ತರ ಬರುತ್ತೆ, ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇದರಲ್ಲಿ ಬಿರಿಯಾನಿ ಮಾಡಮ್ಮ ಅಂತ ಹೇಳ್ತಾ ಇದ್ದಾನೆ ನಮ್ಮ ಅಥರ್ವ. ಬಿರಿಯಾನಿ ಮಾಡಿ ಬಿರಿಯಾನಿ ಅಂತ. ನನಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಅವನು ನಾನ್ ವೆಜ್ ಲವರ್ ಅಂತಾನೆ ಹೇಳ್ಬೋದು, ಅಷ್ಟು ಬಿರಿಯಾನಿ ಅಂದ್ರೆ ಇಷ್ಟ ಅವನಿಗೆ. ಇದನ್ನ ತಗೊಬಂದು ಇಟ್ಟಿದ್ದಾರೆ. ನಮ್ಮಮ್ಮ ಇವಾಗ ಬಿರಿಯಾನಿ ಮಾಡ್ತಾರೆ. ಯಾವ ತರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ನೋಡ್ತಾ ಇರಿ. ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಇವತ್ತು ನಮ್ಮ ಮನೇಲಿ ಒಂದು ಸ್ಪೆಷಲ್ ಆಗಿ ಬಿರಿಯಾನಿ ಮಾಡ್ತಾ ಇದ್ದೀವಿ. ಇವತ್ತು ನಾವು ಮಾಡ್ತಾ ಇರೋ ಚಿಕನ್ ಬಿರಿಯಾನಿಯಲ್ಲಿ ಏನು ಸ್ಪೆಷಲ್ ಅಂದರೆ ಟೈಸನ್ ಅಲ್ಲ ನಮ್ಮ ಟೈಸನ್ ಕೋಳಿ ಚಿಕನ್ನಂದು ಬಿರಿಯಾನಿ ಮಾಡ್ತಾ ಇದ್ದೀವಿ. ಹೇಗೆ ಬರುತ್ತೆ ಏನಂತ ಗೊತ್ತಿಲ್ಲ, ತುಂಬ ಗಟ್ಟಿಯಾಗಿರುತ್ತೆ, ಮಟನ್ ಥರನೇ, ತುಂಬ ವಿಸಿಲ್ ಹೊಡಿಸ್ಬೇಕು ಅಂತ ಹೇಳ್ತಾರೆ. ಇದನ್ನು ಬಿರಿಯಾನಿಲಿ ಹೇಗಿರುತ್ತೋ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾವಾಗಲೂ ಈ ಬೈಲರ್ ಕೋಳಿ ಚಿಕನ್ನು ಮಾಡ್ತಾರಲ್ವ ಅದೇ ಥರನೇ ಬಿರಿಯಾನಿ ಮಾಡ್ತಾರಲ್ವ ಹಾಗೆ ಮಾಡ್ತಾ ಇದ್ವಿ. ಇವತ್ತು ಟೈಸನ್ ಕೋಳಿ ಚಿಕನ್ನ ಬಿರಿಯಾನಿ ಮಾಡ್ತಾ ಇದ್ದೀವಿ. ಹೇಗೆ ಬರುತ್ತೆ ಅಂತ ಹೇಳಿ ಲಾಸ್ಟ್ವರೆಗೂ ನೋಡಿ. ಇವತ್ತು ಫುಲ್ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿನೇ ಬಿರಿಯಾನಿ. ಆನಿಯನ್ ಕಟ್ ಮಾಡ್ತಾ ಇದ್ದೀನಿ, ಈರುಳ್ಳಿಗಳನ್ನೆಲ್ಲ ತಂದಿಟ್ಕೊಂಡು ಕಟ್ ಮಾಡ್ತಾ ಕುತ್ಕೊಂಡಿದ್ದೀನಿ. ನಮ್ಮಮ್ಮ ಮಾಡೋ ರೆಸಿಪಿ ಬರುತ್ತೆ ಏನು ಅಂತ ಹೇಳಿ ಲಾಸ್ಟ್ ತನಕ ನೋಡಿ. ಇಷ್ಟೊಂದು ಈರುಳ್ಳಿ ಕೊಟ್ಟಿದ್ದಾರೆ ಕಟ್ ಮಾಡಿಡೋಕ್ಕೆ. ಕಟ್ ಮಾಡಿಬಿಟ್ಟು ಹಾಕ್ತೀನಿ, ಮತ್ತೆ ಏನೇನು ಮಾಡ್ತಾರೋ ಮುಂದೆ ತೋರಿಸ್ತೀನಿ ಹೇಗೆ ಮಾಡ್ತಾರೆ ಏನು ಅಂತೇಳಿ. ಸಿಂಪಲ್ಲಾಗಿ ಮಾಡ್ತಾರೆ ಬಿರಿಯಾನಿ, ಜಾಸ್ತಿ ಎಲ್ಲ ಹಾಕಲ್ಲ, ಆದರೂ ಸೂಪರಾಗಿರುತ್ತೆ ಟೇಸ್ಟು. ಅಮ್ಮ ಒಬ್ಬರೇ ಅಡುಗೆ ಮಾಡೋದಾದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡೋಣ ಅಂದ್ಕೊಂಡು ನಾನು ಕೂಡ ಆನಿಯನ್ ಕಟ್ ಮಾಡ್ತಾ ಕುತ್ಕೊಂಡಿದ್ದೀನಿ. ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಎಲ್ಲ ನಿಂತ್ಕೊಂಡಾಗಲಿ ಕುತ್ಕೊಂಡಾಗಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ಹೈಟಲ್ಲಿ ಇಟ್ಕೊಂಡು ಆನಿಯನ್ ಕಟ್ ಮಾಡ್ತಾ ಕುತ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನನಗೆ 8 ಮಂತ್ ಎಂಡಿಂಗು, ಹಾಗಾಗಿ ಸ್ವಲ್ಪ ನಿಂತ್ಕೊಳಕ್ಕೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಕೆಲಸ ಮಾಡೋದಿಲ್ಲ, ನಮ್ಮಮ್ಮ ಮಾಡೋದನ್ನೇ ನಾನು ಸ್ವಲ್ಪ ವೀಡಿಯೋನ ಮಾಡ್ತಾ ಇರ್ತೀನಿ. ಎಲ್ಲ ರೆಡಿ ಮಾಡಿಕೊಂಡು ನಮ್ಮಮ್ಮ ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದಾರೆ. ಉದ್ದುದ್ದಕ್ಕೆ ಸಿಗ್ದಿಟ್ಕೊಂಡಿದ್ದಾರೆ. ಹಾಗೆ ಹಸಿಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಹಾಗೆ ಚಿಕನನ್ನು ಇನ್ನು ವಾಶ್ ಮಾಡಿಲ್ಲ, ವಾಶ್ ಮಾಡಬೇಕು. ಟೈಸನ್ ಚಿಕನ್ನು ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ 6 ವಿಸಿಲ್ ಅಷ್ಟು ಹೊಡಿಸ್ಬೇಕಾಗುತ್ತೆ, ಮಟನ್ ಇದ್ದಂಗೆ ಇರುತ್ತೆ. ಹಾಗೆ ಇದು ಮಸಾಲೆಗೋಸ್ಕರ ಬಿರಿಯಾನಿ ಮಸಾಲೆಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದಾರೆ ಹಸಿಮೆಣಸಿನ್ಕಾಯಿ. ಇದು ಕೂಡ ಮಿಕ್ಸಿಗೆ ಆ್ಯಡ್ ಮಾಡ್ತಾರೆ. ಆವಾಗಲೇ ತೋರಿಸಿದ್ರಲ್ವ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ ಲವಂಗ, ಹಾಗೆ ಹಸಿಮೆಣಸಿನ್ಕಾಯಿ, ಹಾಗೆ ಬಿರಿಯಾನಿ ಮಸಾಲ ಪೌಡರು ಅದೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡಿಟ್ಕೊತಾರೆ. ಇದು ಬಿರಿಯಾನಿ ಎಲೆ ಈ ಥರ ಎಲ್ಲ ಇದ್ಬಿಟ್ರೆ ಒಳ್ಳೆ ಸ್ಮೆಲ್ಲು ಘಮ ಘಮ ಅಂತ ಇರುತ್ತೆ. ಇದು ಪಕ್ಕದಲ್ಲಿ ಸಾಂಬಾರು ಕೂಡ ರೆಡಿ ಮಾಡ್ಕೊತಾ ಇತ್ತು ನಮ್ಮಮ್ಮ. ಖಾರದ ಪುಡಿ, ತೆಂಗಿನಕಾಯಿ, ಟೊಮೊಟೊ, ಏನೇನು ಬೇಕೋ ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳಕ್ಕೆ ಸೈಡಿಗೆ ಇಟ್ಕೊತಾ ಇದ್ದಾರೆ ಸಾಂಬಾರಿಗೋಸ್ಕರ. ಚಿಕನ್ನು ನೋಡಿ ಈ ಥರ ಇದೆ. ಇದು ಸ್ವಲ್ಪ ನೋಡೋದಕ್ಕೆ ಸ್ವಲ್ಪ ಗಟ್ಟಿನೇ ಕಾಣಿಸ್ತಾ ಇದೆ. ನಾರ್ಮಲ್ ಆದರೆ ಈಗ ಬೈಲರ್ ಕೋಳಿ ಚಿಕನ್ನು ಸ್ವಲ್ಪ ಮೆತ್ತಗಿರುತ್ತೆ. ಇದು ನೋಡ್ತಾ ಇದ್ರೇ ಸ್ವಲ್ಪ ಮೂಳೆಗಳು ಕಡಿಮೆ, ಸ್ವಲ್ಪ ಮಟನೇ ಜಾಸ್ತಿ ಇರುತ್ತೆ ಇದರಲ್ಲಿ. ಹಾಗೆ ಮಧ್ಯದಲ್ಲಿ ಮಾಡ್ತಾ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ನೋಕ್ಕೆ ಏನಾದರೂ ತರಿಸೋಣ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಎಗ್ ಫ್ರೈಡ್ ರೈಸ್ನ ತರಿಸಿದ್ದ. ಅದಾಗೋದ್ರೊಳಗೆ ಸ್ವಲ್ಪ ತಿನ್ಕೊಳ್ಳೋಣ ಸಂಜೆ ಟೈಮಲ್ಲಿ ಅಂತ ಹೇಳಿ ತರಿಸ್ತಾ. ಆದರೆ ಸ್ವಲ್ಪ ಲೇಟ್ ಆಯಿತು ಅದು ರೆಡಿ ಆಗೋದು. ನಮ್ಮಮ್ಮ ಬಿರಿಯಾನಿ ಮಾಡ್ತಾ ಇದ್ರಲ್ಲ ಅಷ್ಟರೊಳಗೆ ಇದನ್ನು ತಿನ್ಕೋಬೋದು ಅಂತ ಹೇಳಿ ತರಿಸಿದ್ದು. ಈ ತರ ಮಸಾಲೆ ಹಾಕಿ ಕಲಿಸ್ತಾ ಇರೋದು ನೋಡ್ತಾ ಇದ್ರೆ ಹಾಗೆ ಆಸೆ ಆಗ್ತಾ ಇದೆ, ಬಾಯಲ್ಲೆಲ್ಲ ನೀರು ಬರೋ ತರ ಆಗ್ತಾ ಇದೆ. ನಾವು ಎಷ್ಟೋ ಸಲ ಚಿಕನ್ ಬಿರಿಯಾನಿ ಮಾಡ್ತಾನೆ ಇರ್ತೀವಿ, ಇದೇನು ಒಂದ್ ಸರಿ ಅಲ್ಲ 2 ಸರಿ ಅಲ್ಲ, ನಮ್ಮ ಮನೇಲಿ ಜಾಸ್ತಿ ಚಿಕನ್ ಬಿರಿಯಾನಿನೇ ಮಾಡೋದು. ಆದ್ರೂ ಬಿರಿಯಾನಿ ಅಂದರೆ ಅದೇನೋ ಒಂಥರ ಆಸೆ. ಇದು ಎಗ್ ಫ್ರೈಡ್ ರೈಸು ಹೋಟೆಲಿಂದ ತರಿಸಿದ್ರು. ಇವಾಗ ಇದನ್ನು ತಿನ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಬಿರಿಯಾನಿ ತಿನ್ನೋಣ ಅಂತೇಳಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಆಮೇಲೆ ಇದನ್ನು ತಿನ್ಕೊಂಡು ಸ್ವಲ್ಪ ಬಿಟ್ಟು ಈ ಥರ ವಿಸಿಲ್ ಹೊಡ್ಸ್ಕೊಂಡಿದ್ದಾರೆ ಫಸ್ಟು. ಯಾಕಂದರೆ ಚಿಕನ್ನು ಡೈರೆಕ್ಟಾಗಿ ಬಿರಿಯಾನಿ ಹಾಕೋದ್ರಿಂದ ಬೇಯಲ್ಲ ಅಂತ ಹೇಳಿ ಕುಕ್ಕರಲ್ಲಿ ಹಾಕಿಬಿಟ್ಟು 6 ವಿಸಿಲ್ ಹೊಡಿಸಿ ಪಕ್ಕದಲ್ಲಿ ಇಟ್ಕೊಂಡಿದ್ರು ಮಸಾಲೆನ. ಹಾಗೆ ಇವಾಗ ಒಗ್ಗರಣೆ ಹಾಕ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರುವಂಥ ಚಿಕನ್ ಬಿರಿಯಾನಿ ಎಸೆನ್ಸ್ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಸ್ಮೆಲ್ ಘಮ ಘಮ ಅಂತ ಇರುತ್ತೆ ಈ ಥರ ಒಗ್ಗರಣೆ ಹಾಕೋದ್ರಿಂದ. ಅದಾದಮೇಲೆ ನಾವು ಈ ಥರ ಹಿಂಗೆ ಬಿರಿಯಾನಿ ಎಲೆ ಅಂತ ಬರುತ್ತೆ, ಆ ಎಲೆ ಹಾಕಿ ಈರುಳ್ಳಿ ಹಾಕಿ ಎಲ್ಲ ಬಾಡಿಸ್ಕೊಂಡಾದ್ಮೇಲೆ ಟೊಮೊಟೊ ಹಾಗೆ ಚಿಕನ್ನಿಗೆಲ್ಲ ಮಸಾಲೆ ಫ್ರೈ ಮಾಡಿ ಕಲಸಿಟ್ಟಿದ್ರಲ್ವಾ, ಬೇಯಿಸಿಟ್ಟಿದ್ರಲ್ವಾ, ಅದನ್ನ ಇದಕ್ಕೆ ಹಾಕ್ತಾರೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ, ತೋರಿಸ್ತೀನಿ ಏನು ಮಾಡ್ತಾರೆ ಅಂತ ಹೇಳಿ. ಇದು ಸ್ವಲ್ಪ ಮೆಲ್ಟ್ ಆಗಬೇಕು, ಒಳಗಡೆ ಕರಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊತಾ ಇದ್ದಾರೆ. ಹೊರಗಡೆ ನಮ್ಮ ಅಣ್ಣ ಅಥರ್ವ ಕುತ್ಕೊಂಡಿದ್ದಾರೆ. ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮ ಅಥರ್ವ ನಮ್ಮ ಅಣ್ಣ ಅಂತೂ ಜೋಡಿ ಹಕ್ಕಿ ಆಗ್ಬಿಟ್ಟಿದ್ದಾರೆ. ಎಲ್ಲಿ ಹೋದ್ರೂ ಇಬ್ಬಿಬ್ರೆ ಕಾಣಿಸ್ತಾರೆ ಅವರು.
ಕುಕ್ಕರಲ್ಲಿ ವಿಸಿಲ್ ಹೊಡ್ಸ್ಕೊಂಡಿರೋ ಚಿಕನ್ ಕೂಡ ಇದಕ್ಕೆ ಹಾಕಿದ್ದಾರೆ. ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ನಾವು ಎಷ್ಟು ಅಕ್ಕಿ ಹಾಕ್ತೀವೋ ಅಷ್ಟಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಪಕ್ಕದಲ್ಲಿ ಸಾಂಬಾರು ಕೂಡ ಕುದಿಯೋಕ್ಕೆ ರೆಡಿ ಆಗ್ತಾ ಇದೆ. ಅಮ್ಮ ಅದಕ್ಕೆ ಮಸಾಲೆ ರುಬ್ಬಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ನೋಡಿ ಈಗ ಇದಕ್ಕೆ ಅಕ್ಕಿ ಹಾಕ್ತಾ ಇದ್ದಾರೆ. ಬಿರಿಯಾನಿ ಎರಡು ಕಡೆ ಎರಡೆರಡು ಆಗ್ತಾ ಇದೆ. ಯಾವುದನ್ನ ತೋರಿಸ್ಬೇಕು ಯಾವುದನ್ನ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಿರಿಯಾನಿ ಆಲ್ಮೋಸ್ಟ್ ರೆಡಿ ಆಯಿತು. ಇನ್ನೇನು ಸ್ವಲ್ಪ ಹೊತ್ತಾದರೆ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ನೀರಿದೆ, ಇನ್ನೊಂಚೂರು ನೀರೆಲ್ಲ ಬತ್ತಿದ್ರೆ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ನಾವು ಯಾವಾಗೂ ಬಾಯ್ಲರ್ ಕೋಳಿ ಚಿಕನ್ನ ಬಿರಿಯಾನಿ ಮಾಡ್ತಾ ಇದ್ವಿ. ಇದು ಟೈಸನ್ ಚಿಕನ್ನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಎಲ್ಲರೂ ಬಿರಿಯಾನಿ ತಿಂದು ಸೂಪರ್ ಟೇಸ್ಟ್ ಆಗಿದೆ ಅಂತ ಹೇಳಿದ್ರು. ಹಾಗೆ ನೈಟ್ ಆಯ್ತು, ಇನ್ನೇನಿಲ್ಲ, ಬಿರಿಯಾನಿ ತಿಂದಾಯ್ತು, ವಾಕಿಂಗ್ ಆಯ್ತು, ಇನ್ನೇನು ಮಲ್ಕೊಡೋದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಬಾಯ್ ಬಾಯ್. Bye bye.